ಮತದಾರರ ಮಾಹಿತಿಗೆ ಕನ್ನ ಹಾಕಿರುವ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಕ್ ವಾರ್ ಜೋರಾಗಿದೆ. ಸಿಎಂ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲೇ ಚಿಲುಮೆ ಸಂಸ್ಥೆ ಹುಟ್ಟಿದ್ದು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ್ರು ಸಿಎಂ. ಈಗ ನಮ್ಮ ಆಡಳಿತದಲ್ಲಿ ಚಿಲುಮೆ ಸಂಸ್ಥೆಗೆ ಕೊಟ್ಟಿದ್ರೆ ಬಂಧಿಸ್ಲಿ ಅಂತ ಡಿಕೆಶಿ ಹೇಳಿದ್ದಾರೆ. ಇದರ ಬಗ್ಗೆ ಸಿಎಂ ಲಘುವಾಗಿ ಮಾತನಾಡ್ತಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ದೊಡ್ಡ ಅಪಮಾನ. ಮತದಾರರ ಪಟ್ಟಿ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಡಿಕೆಶಿ ಆಗ್ರಹಿಸಿದ್ದಾರೆ. ಕಮಿಷನ್ ಸ್ವೀಪ್ ಮಾಡೋದಕ್ಕೆ ಬಿಬಿಎಂಪಿಗೆ ಮತ್ತು ಅವರವರ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿರ್ತಾರೆ. ಅವರು NGOಗಳು ಕೊಡ್ತಾರೆ. ಇದು ಮೊದಲನೇ ಸತಿ ಅಲ್ಲ, ಹಿಂದೂ ಕೂಡ ಕೊಟ್ಟಿದ್ದಾರೆ. 2018 ಇವರು ಸರ್ಕಾರದವರು ಕೂಡ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ನು ಸ್ವೀಪ್ ಮಾಡೋದಕ್ಕೆ ಬಿಬಿಎಂಪಿಗೆ ಮತ್ತು ಅವರವರ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿರ್ತಾರೆ. ಅವರು NGOಗಳು ಕೊಡ್ತಾರೆ. ಇದು ಮೊದಲನೇ ಸತಿ ಅಲ್ಲ, ಹಿಂದೂ ಕೂಡ ಕೊಟ್ಟಿದ್ದಾರೆ. 2018 ಇವರು ಸರ್ಕಾರದವರು ಕೂಡ ಕೊಟ್ಟಿದ್ದಾರೆ. ನಾವೇನಾದ್ರು ಚಿಲುಮೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಂಸ್ಥೆ ಇಟ್ಕೊಂಡು ನಾವೇನಾದ್ರು ಮಿಸ್ಯೂಸ್ ಮಾಡಿದ್ರೆ ಕೂಡಲೇ ಎಲ್ಲರನ್ನೂ ನಮ್ಮನ್ನು ಎಲ್ಲ ಸೇರಿ ಬಂಧಿಸ್ಲಿ. ಐ ಆಮ್ ಟೆಲಿಂಗ್ ಯು, ಇದು ಸೀರಿಯಸ್ ಕ್ರೈಮ್. ಎಲೆಕ್ಷನ್ ಕಮಿಷನ್ ಇದನ್ನ DVCಗೆ ಹೇಳಿದ್ದಾರೆ. ಇದು DVC ಅದು ವಿಚಾರ ಅಲ್ಲ. ಇದು ಗೌರವ್ ಗುಪ್ತಾ ಆರ್ಡರ್ ಕೊಟ್ಟದ್ದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸುಮಾರು 7,000-8,000 ಜನ ಕಾರ್ಯಕರ್ತರು ಐಡೆಂಟಿಫಿಕೇಶನ್ ಕಾರ್ಡ್ ಹಾಕೊಂಡು ಮನೆಗೂ ಹೋಗ್ತಾ ಇದ್ದಾರೆ. ಅದರಿಂದ ಸರ್ಕಾರ ಲೈಟಾಗೆ ನೀವು ಅದು ಯಾವುದೋ ಒಂದು ಸೋಷಿಯಲ್ ಸರ್ವೆಗೆ ನೀವು ಇವ್ರನ್ನ ಉಪಯೋಗಿಸ್ಕೊಂಡ್ರಿ, ಅವ್ರನ್ನ ಉಪಯೋಗಿಸ್ಕೊಂಡ್ರಿ ಅಂತ ಮುಖ್ಯಮಂತ್ರಿಗಳು ವುಡ್ ಆಫ್ ಮಾತಾಡೋದಲ್ಲ. ಐ ಆಮ್ ಟೆಲಿಂಗ್ ಯು, ಚೀಫ್ ಮಿನಿಸ್ಟರ್ ಇಸ್ ಮೋರ್ ರೆಸ್ಪಾನ್ಸಿಬಲ್. ಎಷ್ಟು ಲೈಟಾಗಿ ತೆಗೆದುಕೊಳ್ತಾ ಇದ್ದಾರೆ, ಎಷ್ಟು ಮುಖ್ಯಮಂತ್ರಿಗಳು ಉಡಾಫೆ ಮಾತಾಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಇದು ಮರ್ಯಾದೆ ಹೋಗ್ತಾ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಇದು ನಿಮ್ಮ ಮಾಧ್ಯಮ ಸ್ನೇಹಿತರುಗಳು ಫ್ರಂಟ್ ಪೇಜಲ್ಲಿ ಇದನ್ನು ತೆಗೆದುಕೊಂಡು ಯಾವ ರೀತಿ ಬಿಂಬಿಸಿದ್ದಾರೆ ಅಂತಂದ್ರೆ ಇದರ ಸೀರಿಯಸ್ನೆಸ್ನ ಅರ್ಥ ಮಾಡ್ಕೋಬೇಕು. ಇದು ಕರಪ್ಷನ್ ಅಂದ್ರೆ ಯಾವ ಲೆವೆಲ್ ಕರಪ್ಷನ್ ಇದು? ಮತದಾನದ ಹಕ್ಕು, ಮೂಲ ಹಕ್ಕನ್ನ ಈ ರೀತಿ ಕಿತ್ಕೊಂಡು ವಂಚಿತರಾಗಿ ಚುನಾವಣೆಯಲ್ಲಿ ಗೆಲ್ಲಕ್ಕಾಗದೆ ನಾವು ಸೋಲ್ತೀವಿ ಅಂತೇಳಿ ಈ ರೀತಿ ಒಂದು ತಂತ್ರ ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅವಮಾನ, ಪ್ರತಿಯೊಬ್ಬ ನಾಗರಿಕರಿಗೂ ಅವಮಾನ. ಮತದಾರರ ಮಾಹಿತಿಗೆ ಕನ್ನ ಹಾಕಿದವರನ್ನ ಬಂಧಿಸಿ ನಾಳೆ ಮಧ್ಯಾಹ್ನದವರೆಗೆ ಡಿಕೆ ಶಿವಕುಮಾರ್ ಗಡುವನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ನಾಳೆಯೊಳಗೆ ಎಲ್ಲ ಅಕ್ರಮ ನಡೆಸಿದವರನ್ನ ಬಂಧಿಸಬೇಕು. ಕೇಂದ್ರ ಚುನಾವಣಾ ಆಯೋಗಕ್ಕೂ ನಾವು ಇದನ್ನ ಮುಟ್ಟಿಸ್ತೇವೆ. ಹೈಕೋರ್ಟ್ನಲ್ಲಿ ಸುಮೋಟೋ ಕೇಸ್ಗೂ ಮನವಿ ಮಾಡ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಬರೀ ಒಂದು ಟಿವಿ ಪೇಪರ್ ಅವರು ಅದನ್ನ ರಿಲೀಸ್ ಮಾಡಿದ್ರು ಅಂದ ತಕ್ಷಣನೇ BBMP commissioner has cancelled. Why he has not filed a criminal case on all of them? ಯಾರ್ಯಾರು 28 ಜನ ರಿಟರ್ನಿಂಗ್ ಆಫೀಸರ್ಗಳಿದ್ರು ಅವರು ಅವ್ರ ಕೈ ಕೆಳಗಡೆ ಯಾರ್ಯಾರಿಗೆ ಐಡೆಂಟಿಫಿಕೇಶನ್ ಕಾರ್ಡ್ ಸಿಕ್ಕಿತ್ತೋ, ಯಾರ್ಯಾರಿಗೆ ಪ್ರಿಂಟ್ ಮಾಡಿ ಕೊಟ್ಟಿದ್ರು, ಸಾವಿರಾರು ಜನ ಇರಲಿ, ಎಲ್ಲರ ಮೇಲೂ FIR ಆಗಬೇಕು, ಎಲ್ಲರ ಮೇಲೂ ಬಂಧಿಸಬೇಕು. ಯಾಕೆ ಬಂಧಿಸಿಲ್ಲ? ವೈ ಹ್ಯಾವ್ ನಾಟ್ ಡನ್? ಅವ್ರು ಯಾರೋ ಹುಡುಗರುಗಳ ಹಾಕೊಂಡಿರೋದು? ಹುಡುಗರಲ್ಲ. ಇದನ್ನ ಯಾರು ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟರು, ಯಾರು ಅದಕ್ಕೆ ಆದೇಶ ಮಾಡಿದ್ರು ಅವ್ರನ್ನ ಬಂಧಿಸಬೇಕು. ಮತದಾರನಾಗೂ ನನಗೆ ಹಕ್ಕಿದೆ, ಪಕ್ಷದ ಅಧ್ಯಕ್ಷನಾಗೂ ಹಕ್ಕಿದೆ, ಪ್ರತಿನಿಧಿಯಾಗೂ ನನಗೆ ಹಕ್ಕಿದೆ. ಸೊ ನಾನು ದಿಸ್ ಇಸ್ ನಾಟ್ ಎ ಸೀರಿಯಸ್ ಇಶ್ಯೂ. ಇಮಿಡಿಯೇಟ್ಲಿ ವಿತಿನ್ 24 hours by tomorrow 12 o'clock all the people who have distributed, who have done the identification card, ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಯಾರು ತಗೊಂಡಿದ್ದಾರೆ, ಯಾರು ಮನೆಗೆ ಹೋಗಿದ್ದಾರೆ, ಯಾರು ಆರ್ಡರ್ ಮಾಡಿದ್ದಾರೆ, ಎಲ್ಲರನ್ನೂ ಕೂಡಲೇ ಪೊಲೀಸ್ ಅವರು ಅರೆಸ್ಟ್ ಮಾಡೋಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ದಿ ಎಲೆಕ್ಷನ್ ಕಮಿಷನ್ ಇಟ್ ಸೆಲ್ಫ್ ಈಸ್ ಇನ್ವಾಲ್ವ್ಡ್ ಇನ್ ಇಟ್. Will you take it to street? No, not only. We will take it to Delhi also. We will take it to Delhi Election Commission also. The Election Commission has not reported to Delhi.